ನೀನು ಕೂತ್ಕೋ. ಬೇಡ ಅಣ್ಣ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ. ಇಲ್ಲ ಹಸ್ಬೆಂಡು, ನೀವು ಊಟ ಮಾಡಿ. ನಾನು ಅಮ್ಮ ಮತ್ತೆ ಅತ್ತೆ ಜೊತೆ ಕೂತ್ಕೊಂಡು ತಿಂತೀನಿ. ದೀಪ ಅವಳ ಪ್ರೀತಿಯಿಂದ ಹೇಳ್ತಿದ್ದಾರೆ, ಕೂತ್ಕೊಂಡು ಊಟ ಮಾಡಮ್ಮ. ದೀಪ ಕೂತ್ಕೊಳೆ, ಇಲ್ಲ ಅಂದ್ರೆ ಅದಕ್ಕೆ ಮಾಡಿರೋ ಹೋಳಿಗೆನೆಲ್ಲ ಅಳಿಯಂದ್ರಿಗೆ ಯಾಕೆ ಖಾಲಿ ಮಾಡ್ಬಿಡ್ತೀಯ? ನಾವಿನ್ನೂ ತಿನ್ನೋರು ಇದೀವಿ. ಕೂತ್ಕೋ ಅಂದ್ರೆ ಕೂತ್ಕೋ. ಯಾಕೆ ಕೆಮ್ತಿದ್ಯಾ? ನೀರ್ ತಗೊಂಡ್ ಕುಡಿ. ನೀನೇನ್ ಚಿಕ್ಕ ಹುಡ್ಗಿನ? ನಾವೇ ಕುಡಿಸ್ಬೇಕಾ ಅದನ್ನು? ತಗೋ ಕುಡಿ. ಅಣ್ಣ, ನೋಡಿದ್ಯಾ ನಿನ್ ಮಗಳನ್ನ? ಕೆಮ್ತಾ ಇದ್ರು ನೀರ್ ತಗೊಂಡ್ ಕುಡಿಯಲ್ಲ, ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಇಲ್ಲ ಕಣೆ, ಅವಳು ಇನ್ನೂ ಚಿಕ್ಕ ಹುಡುಗಿನೇ ಕಣೆ. ದೀಪ ಅವರೇ ಬರ್ತೀರಾ? ಅಲ್ಲಿ ಅಂದ್ರೆ ನಾನು ಬರ್ತೀನಿ. ನೀನ್ ಯಾಕೆ? ನಾನು ವಾಕಿಂಗ್ ಮಾಡಿ ಅಲ್ಲಿ ಬರ್ತಾರ ಸಣ್ಣಗಾಗೋಣ ಅಂತ ಅಣ್ಣ. ಗಂಡ ಹೆಂಡತಿ ವಾಕಿಂಗ್ ಹೋಗ್ತಾ ಇದಾರೆ, ಸ್ವಲ್ಪ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋ. ಇದ್ರಲ್ಲಿ ಏನ್ ಸೂಕ್ಷ್ಮ ಇದೆ ಅಣ್ಣ? ಅಯ್ಯೋ, ಶಿವ ಪೂಜೆನಲ್ಲಿ ಬರ್ಲಿ ಬಿಡಿ ಪಾಪ. ಅಳಿಯಂದ್ರೆ ಇವಳಿಗೆ ವಾಕಿಂಗು, ಜಾಗಿಂಗು, ರನ್ನಿಂಗು ಯಾವುದು ಆಗ್ ಬರಲ್ಲ. ನೀವಿಬ್ರು ಹೋಗ್ ಬನ್ನಿ. ಸರಿ ಬನ್ನಿ. ಹಾಡಾದ್ರೂ ಹೇಳ್ಬೋದಾ? ಅದೊಂದು ಬಾಕಿ. ಹಾಡು. ಮಲೆನಾಡಡಿಕೆ ಮೈಸೂರು ವಿಳ್ಳೆದೆಲೆ ಸೇರಿದರೆ ಕೆಂಪು, ಪೋರ ನೀನು ಪೋರಿ ನಾನು ಕುಡಿದರೆ ತಂಪು. ಭಗವಂತ, ಈ ಕಣ್ಗಳಿಂದ ಇನ್ನು ಏನೇನ್ ನೋಡ್ಬೇಕಪ್ಪ. ಅಣ್ಣ, ನಿನಗ್ ನಾನೇ ಪತ್ರ ಬರ್ಕೊಡ್ಲಾ? ನೀನಾ? ನನ್ ಸ್ಕೂಲಲ್ಲಿ ಎಲ್ಲಾರು ನನ್ನ ಹತ್ರನೇ ಪತ್ರ ಬರ್ಸೋದು. ಅದ್ಯಾಕೋ? ಯಾಕಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಸಖತ್ತಾಗಿದೆ, ಅದಕ್ಕೆ. ಸರಿ ಬರಿ. ಏನಂತ ಬರೀಬೇಕು ಹೇಳೋಣ? ಪ್ರೀತಿಯ ಭಾವ. ಓ ನಿಮಿಷ. ನೀವು ಸುಬ್ಬ ಪ್ರೀತಿಯ ಭಾವನ? ಭಾವಂಗೆ ಎಂತ ಕಾಲ್ ಲೆಟರ್ ಬರುತ್ತದೆ? ಭಾವ ಮನೇಲೇ ಇಲ್ವಾ? ಪ್ರೀತಿಯ ಮಾವ. ಕರೆಕ್ಟ್ ಕರೆಕ್ಟ್, ಪ್ರೀತಿಯ ಮಾವ. ಆಯ್ತಾ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತೇನೋ? ಹಾ ಆಯ್ತು, ನೆಕ್ಸ್ಟ್ ಹೇಳಿ. ಇಷ್ಟು ದಿನ ನಾನು ನಿಮ್ಮನ್ನು ತುಂಬಾ ಗೋಳಾಡಿಸ್ದೆ, ತುಂಬಾ ಕಷ್ಟ ಕೊಟ್ಟೆ. ಆದ್ರೆ ಈಗ ನೀವೇನು ಅಂತ ಗೊತ್ತಾಯ್ತು. ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಈ ಪತ್ರ ಬರೀತಾ ಇದ್ದೀನಿ. ಇದ್ರ ಮೂಲಕ ನನಗೆ ನಿಮ್ಮೇಲಿರೋ ಗೌರವ ಏನು ಅಂತ ವ್ಯಕ್ತಪಡಿಸ್ದೆ. ಇನ್ ಯಾವತ್ತು ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಳ್ಳಲ್ಲ. ಹಾಗೆ ನೀವು ಅಷ್ಟೇ ನಮ್ಮ ಮನೆ ಮಗಳನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡಿ. ನೀವು ಹ್ಞೂ ಅಂದ್ರೆ ಊರ್ ಜನದ ಮುಂದೆ ನನ್ನಿಂದ ನಿಮ್ಗಾಗಿರೋ ಅವಮಾನಕ್ಕೆ ಎಲ್ರ ಮುಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಬರ್ದ್ಯಾ? ಹ್ಞೂ ಅಣ್ಣ, ಬರ್ದೆ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ತಗೋಣ, ಬರ್ದಾಯ್ತು. ನನಗೆ ಕೊಟ್ರೆ ಹೆಂಗೋ? ನೀವೇ ತಗೊಂಡು ಕೊಡ್ಬೇಕು. ಯಾರ್ಗೆ? ಇನ್ಯಾರ್ಗೋ? ಲೆಟ್ರ್ ಯಾರಿಗೆ ಬರ್ತಿದೀವೋ ಅವ್ರಿಗೆ ಅಲ್ವಾ ಅಣ್ಣ? ನೋಡಿದ್ಯಾ, ಅವನು ಗೊತ್ತಾಗ್ತಾ ಇಲ್ಲ, ನಿನ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಆದ್ರೆ ಹುಷಾರಾಗಿ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು.
ಆಯ್ತಣ್ಣ, ಸ್ಪೀಡ್ ಪೋಸ್ಟ್ ಗಿಂತ ಫಾಸ್ಟ್ ಆಗಿ ಕೊಟ್ಬಿಟ್ಟು ಬರ್ತೀವಿ. ಬರವಣಿ ಸರಿ. ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾ? ಏನ್ ಸರ್ ನಿಮ್ಮನ್ನೆಲ್ಲೇ ಅಂತ ಹುಡ್ಕೋದು? ನನ್ ಫ್ರೆಂಡ್ ಸುಬ್ಬ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದಾನೆ. ನಾನ್ ನಿಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾಕ? ಏನ್ ವಿಷಯ? ತಗೊಳ್ಳಿ. ಕಂಪ್ಲೇಂಟ್ ಇದ್ರೆ ಸ್ಟೇಷನ್ ಒಳಗಡೆ ರೈಟರ್ ಇರ್ತಾರೆ, ಅಲ್ಲೋಗಿ ಕೊಡು. ಸರ್, ಇದ್ ಕಂಪ್ಲೇಂಟ್ ಅಲ್ಲ, ನಿಮ್ಗೆ ಅಂತ ಬಂದಿರೋ ಪರ್ಸನಲ್ ಲೆಟರ್. ತಗೊಳ್ಳಿ. ಲೆಟ್ರಾ? ಯಾರೋ ಬರ್ತಿದ್ದು? ಸಿಂಹ. ಯಾವ ಸಿಂಹನೋ? ಅಯ್ಯೋ, ಇನ್ಯಾರು? ನಿಮ್ ಮಗಳ ಗಂಡ ನರಸಿಂಹ. ತಗೊಳ್ಳಿ ಸರ್, ಬರ್ತೀನಿ. ಬಾಯ್. ನಿಂತ್ಕೊಳ್ಳೆ. ಪ್ರೀತಿಯ ಮಾವ, ಇಷ್ಟು ದಿನ ನಿಮ್ಮನ್ನ ಗೋಳೈಸ್ಕೊಂಡೆ, ತುಂಬ ಕಷ್ಟ ಕೊಟ್ಟೆ. ಆದರೆ ನೀವೇನು ಅಂತ ಇವತ್ತು ಗೊತ್ತಾಯ್ತು. ನಾನು ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಊರ್ ಜನರ ಮುಂದೆ ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೂಲಕ ನನಗೆ ನಿಮ್ಮಲ್ಲಿರೋ ಗೌರವ ಏನು ಅಂತ ವ್ಯಕ್ತಪಡಿಸೋದಕ್ಕೆ ಈ ಪತ್ರ ಬರೀತಾ ಇದ್ದೀನಿ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ನಿಮ್ಮ ವಿಶ್ವಾಸಿ ನರಸಿಂಹ. ನರಸಿಂಹ ಈ ಪತ್ರ ನನಗ್ ಬರ್ದಿದ. ಪರವಾಗಿಲ್ವೇ? ಇಷ್ಟ ದಿನ ಆದ್ಮೇಲೆ ಬುದ್ಧಿ ಬಂದು ಕ್ಷಮೆ ಕೇಳೋ ಮುಖಾಂತರ ಈ ಪತ್ರನ ಬರ್ದಿದ್ದಾನೆ. ಗುಡ್. ಅದು ಅಲ್ಲದೆ ಮೂರ್ ಜನರ ಮುಂದೆ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಅಂತ ಬೇರೆ ಹೇಳಿದ್ದಾನೆ. ಏ ಸೀನ್ ಬಹುತ್ ಅಚ್ಚಾ रहेगा. ವೆರಿ ಗುಡ್.